ನಮಸ್ಕಾರ ಸ್ನೇಹಿತರೆ. ಯುದ್ಧದ ಭೀಕರತೆಯನ್ನು ಬಾಲ್ಯದಲ್ಲಿ ಕಂಡ ಒಂದು ಮಗು ಮುಂದೆ ಜಗತ್ತಿನ ಅತ್ಯಂತ ಭಯಾನಕ ರೋಗವಾದ ಕ್ಯಾನ್ಸರ್ಗೆ ಸವಾಲು ಹಾಕಿದ ವಿಜ್ಞಾನಿಯಾಗಿದ್ದಾನೆ. ಅವರ ಸಂಶೋಧನೆ ವೈದ್ಯಕೀಯ ಇತಿಹಾಸವನ್ನೇ ಬದಲಾಯಿಸಿದೆ. 2018ರಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದು ಮಾನವ ಕುಲಕ್ಕೆ ಹೊಸ ಆಶಾಕಿರಣ ನೀಡಿದ ಆ ಮಹಾನ್ ವಿಜ್ಞಾನಿ ಟಾಸುಕು ಹೊಂಜೋ. ಇದು ಅವರ ಸಾಧನೆಯ ಕತೆ, ಜೀವ ಉಳಿಸುವ ವಿಜ್ಞಾನದ ಅಸಾಧಾರಣ ಪ್ರಯಾಣ. ಟಾಸುಕು ಹೊಂಜೋ ಅವರು 1942 ಜನವರಿ 27ರಂದು ಜಪಾನಿನ ಐತಿಹಾಸಿಕ ನಗರವಾದ ಕ್ಯೋಟೋದಲ್ಲಿ ಜನಿಸಿದರು. ಆ ಸಮಯ ಜಪಾನಿಗೆ ಸುಲಭ ಕಾಲವಲ್ಲ. ಇದು ದ್ವಿತೀಯ ಮಹಾಯುದ್ಧದ ಮಧ್ಯದ ಸಮಯ. ದೇಶದ ಮೇಲೆ ಯುದ್ಧದ ನೆರಳು, ಜನರ ಮನಸ್ಸಿನಲ್ಲಿ ಭಯ, ಮಕ್ಕಳ ಜೀವನದಲ್ಲೂ ಅನಿಶ್ಚಿತತೆ. ಹೊಂಜೋ ಹುಟ್ಟಿದಾಗಲೇ ಅವರ ಜೀವನದ ಮೊದಲ ಅಧ್ಯಾಯ ಸವಾಲುಗಳಿಂದಲೇ ಆರಂಭವಾಗಿತ್ತು. ಟಾಸುಕು ಹೊಂಜೋ ಅವರ ಬಾಲ್ಯ ಅತ್ಯಂತ ಆಳವಾದ ನೆನಪು. 1945ರ ಯುದ್ಧದ ಘಟನೆ. ಅವರು ಆಗ ಕೇವಲ ಮಗು. ಆದರೆ ಆಕಾಶದಿಂದ ಬಿದ್ದ ಬಾಂಬುಗಳ ಶಬ್ದ, ನೆಲ ಕಂಪಿಸಿದ ಕ್ಷಣ, ಮನೆಯೊಳಗಿನ ಜನರ ಆತಂಕ, ಈ ಎಲ್ಲವೂ ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿದುಕೊಂಡವು. ಅವರು ಮುಂದೆ ಹೇಳಿದಂತೆ, ಮರಣ ಎಷ್ಟು ಸಮೀಪದಲ್ಲಿದೆ ಎಂಬುದು ನನಗೆ ಬಾಲ್ಯದಲ್ಲೇ ಗೊತ್ತಾಯಿತು. ಬಹುಶಃ ಅದೇ ಆ ಅನುಭವವೇ ಮಾನವ ಜೀವನವನ್ನು ಉಳಿಸುವ ಬಗ್ಗೆ ಅವರೊಳಗೆ ಪ್ರಶ್ನೆ ಹುಟ್ಟಿಸಿದ ಮೊದಲ ಕ್ಷಣವಾಗಿರಬಹುದು. ಟಾಸುಕು ಹೊಂಜೋ ಅವರ ತಂದೆ ಒಬ್ಬ ವೈದ್ಯರು. ತಂದೆಯ ವೃತ್ತಿ ಮನೆಗೆ ತರುತ್ತಿದ್ದುದು ಔಷಧಿಯ ವಾಸನೆ ಮಾತ್ರವಲ್ಲ, ಅದು ಮಾನವನ ಸೇವೆಯ ಮೌಲ್ಯ. ತಂದೆಯನ್ನು ರೋಗಿಗಳನ್ನು ನೋಡಿಕೊಳ್ಳುವಾಗ, ಮಕ್ಕಳ ನೋವಿಗೆ ಸ್ಪಂದಿಸುವಾಗ, ಅಸಹಾಯಕರಿಗೆ ಸಹಾಯ ಮಾಡುವಾಗ ಹೊಂಜೋ ಬಾಲ್ಯದಲ್ಲಿ ನೋಡಿದ್ದರು. ತಂದೆ ಎಂದಿಗೂ ಒತ್ತಡ ಹಾಕಲಿಲ್ಲ, ಆದರೆ ಅವರ ಬದುಕೇ ಮಗನಿಗೆ ಒಂದು ಮೌನ ಪಾಠ ಕಲಿಸಿತು. ವಿಜ್ಞಾನ ಎಂದರೆ ಕೇವಲ ಜ್ಞಾನವಲ್ಲ, ಅದು ಮಾನವೀಯತೆ. ಟಾಸುಕು ಹೊಂಜೋ ಅವರು ಕ್ಯೋಟೋ ವಿಶ್ವವಿದ್ಯಾಲಯದಲ್ಲಿ ವೈದ್ಯಶಾಸ್ತ್ರದಲ್ಲಿ MD ಪದವಿಯನ್ನು ಪಡೀತಾರೆ. ನಂತರ PhD ಪದವಿಯನ್ನು ಪಡೀತಾರೆ. ಅವರು ಅಮೆರಿಕದಲ್ಲಿ ಸಂಶೋಧನಾ ಅವಕಾಶ ಪಡೆದ ನಂತರ ಕಾರ್ನಿಜಿಯೋ ಇನ್ಸ್ಟಿಟ್ಯೂಷನ್ ಆಫ್ ವಾಷಿಂಗ್ಟನ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೆಲ್ತ್ನಲ್ಲಿ ತಜ್ಞರೊಂದಿಗೆ ಕೆಲಸ ಮಾಡಿ ತಮ್ಮ ವಿಜ್ಞಾನಿ ದೈನಂದಿನ ಯಾತ್ರೆಯನ್ನು ಮತ್ತಷ್ಟು ದೃಢಪಡಿಸಿದರು. ಟಾಸುಕು ಹೊಂಜೋ ಅವರ ದೊಡ್ಡ ಯೋಗಕ್ಷೇಮವು ಇಮ್ಯೂನು ವ್ಯವಸ್ಥೆಯಲ್ಲಿ ಕಂಡ ಹೊಸ ಪ್ರೋಟೀನ್ PD-1. 1992ರಲ್ಲಿ ಅವರು ಈ PD-1 ಪ್ರೋಗ್ರಾಮ್ಡ್ ಸೆಲ್ ಡೆತ್ ಪ್ರೋಟೀನ್ 1 ಕಣದ ಮೇಲೆ ಕಂಡುಹಿಡಿದರು. ಈ PD-1 ಒಂದು ರೀತಿಯ ಬ್ರೇಕ್, ಮಾನವನ ರೋಗ ವಿರೋಧಕ ತಂತ್ರವನ್ನು ಹ್ಯಾಂಡ್ ಬ್ರೇಕ್ ಆಗಿ ತಡೆಹಿಡಿಯುತ್ತದೆ. ಹೊಂಜೋ ಮತ್ತು ಅವರ ತಂಡ ಈ ಬ್ರೇಕನ್ನು ಹಿಡಿದರೆ ರೋಗ ಪ್ರತಿರೋಧಕ T ಸೆಲ್ಸ್ ಹೆಚ್ಚು ಶಕ್ತಿಯಾಗಿ ಕ್ಯಾನ್ಸರ್ ಸೆಲ್ಲುಗಳನ್ನು ನಾಶ ಮಾಡಬಹುದು ಎಂಬುದನ್ನು ಕಂಡುಹಿಡಿದರು. ಈ ಸಂಶೋಧನೆ ಇಮ್ಯುನೊಥೆರಪಿಗೆ ಸೇರಿ ನವೀನ ಕ್ಯಾನ್ಸರ್ ಥೆರಪಿ ಡ್ರಗ್ಸ್ PD-1 ಇನ್ಹಿಬಿಟೇಟರ್ಸ್ ಬಿಡುಗಡೆಗೊಂಡವು. ಟಾಸುಕು ಹೊಂಜೋ ಅವರು 2014 ಟಾಂಗ್ ಫ್ರೈಸ್ ಬಯೋಫಾರ್ಮಾಸ್ಯೂಟಿಕಲ್ ಸೈನ್ಸ್ ಅವಾರ್ಡನ್ನು ಪಡೀತಾರೆ. 2016ರಲ್ಲಿ ಕ್ಯೋಟೋ ಪ್ರೈಸನ್ನು ಪಡೀತಾರೆ. 2018ರಲ್ಲಿ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರೈಸನ್ನು ಪಡೀತಾರೆ. 2018ರಲ್ಲಿ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರೈಸನ್ನು ಜೇಮ್ಸ್ P. ಅಲಿಸನ್ ಜೊತೆಗೆ ಹಂಚಿಕೊಳ್ತಾರೆ. ಇವರಿಬ್ಬರೂ ಸೇರಿ, ಅಂದರೆ ಟಾಸುಕು ಹೊಂಜೋ ಮತ್ತು ಜೇಮ್ಸ್ P. ಅಲಿಸನ್ ಅವರು ಸೇರಿ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರೈಸನ್ನು 2018ರಲ್ಲಿ ಪಡೀತಾರೆ. ಈ ಬಹುಮಾನಗಳು ಇವರು ವಿಜ್ಞಾನದಲ್ಲಿ ಮಾನವೀಯ ಅಂತರವನ್ನು ಬದಲಾಯಿಸಿದವರಾಗಿ ಗುರುತಿಸಿಕೊಂಡಿದ್ದಾರೆ. ಟಾಸುಕು ಹೊಂಜೋ ಅವರು ವೈದ್ಯರಾದ ತಂದೆಯೊಬ್ಬರ ಪ್ರಭಾವ ಅವರ ವಿಜ್ಞಾನ ಜೀವನದ ಪ್ರೀತಿಯು ಹೊರತುಪಡಿಸಿದರೆ ಅವರಿಗೆ ಗಾಲ್ಫ್, ಸಂಗೀತ ಮತ್ತು ಕಲೆಯ ಮೆಚ್ಚುಗೆಯೂ ಇತ್ತು. ಇವರ ಶಾಸ್ತ್ರೀಯ ಶ್ರದ್ಧೆ ಮತ್ತು ಕಾರ್ಯಕ್ಷಮತೆ, ಒಂದೊಂದು ನಿರಂತರ ಪ್ರಯತ್ನದ ಮೂಲಕ ಇಂದು ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಶಕ್ತಿ ಕಾಣುತ್ತಿರುವೆವೆಂದು ಹೇಳಬಹುದು. ಒಬ್ಬ ಮನುಷ್ಯನ ಕುತೂಹಲ,
ಒಂದು ಸಣ್ಣ ಪ್ರಶ್ನೆ, ಅದರಿಂದ ಹುಟ್ಟಿದ ಮಹಾನ್ ಕಂಡುಹಿಡಿತ ಇಂದು ಲಕ್ಷಾಂತರ ಜೀವಿಗಳಿಗೆ ಆಶಯವಾಗಿದೆ. ಟಾಸಾಕು ಹೋಂಜೋ ಅವರು ನಮಗೆ ಕಲಿಸಿದ್ದೇನೆಂದರೆ, ವಿಜ್ಞಾನವು ಕೇವಲ ಜ್ಞಾನವಲ್ಲ, ಅದು ಮಾನವೀಯತೆಗೆ ಜೀವ ಕೊಡುವ ಶಕ್ತಿ. ಇಂಥ ಪ್ರೇರಣಾದಾಯಕ ಕಥೆಗಳಿಗೆ ನಮ್ಮ ಜೊತೆಗೆ ಇರಿ. ವಿಜ್ಞಾನವನ್ನು ನಂಬಿ ಕನಸುಗಳನ್ನು ಬೆಳೆಸಿ ಭವಿಷ್ಯವನ್ನು ರೂಪಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.